ಹಲೋ ಎವ್ರಿವನ್, ವೆಲ್ಕಮ್ ಟು ಪುಷ್ಪಾಸ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನೀಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ. ನೀವು ತುಪ್ಪ ಬೇಕು ಅಂದರೆ ತುಪ್ಪ ಕೂಡ ಸೇರಿಸ್ಕೋಬೋದು. ಈಗ ಆಯಿಲ್ ಬಿಸಿ ಆದಮೇಲೆ ಒಂದು 10 ಗೋಡಂಬಿ, ಒಂದು 10 ದ್ರಾಕ್ಷಿ ಹಾಕಿಬಿಟ್ಟು ಅದ್ರ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಮೊದಲಿಗೆ ಫ್ರೈ ಮಾಡಿ ನಾನು ಎತ್ತಿಟ್ಕೊಳ್ತೀನಿ. ಈಗ ಫ್ರೈ ಆಗಿದೆ. ಈಗ ತೆಗೆದು ಸೈಡಿಗೆ ಇಡ್ತೀನಿ. ಅದೇ ಕಡಾಯಿಗೆ ನಾನು 2 ಲೋಟ ರವೆ ತೊಗೊಂಡಿದ್ದೀನಿ. 2 ಲೋಟ ರವೆಗೆ ನಾವು 1 ಲೋಟ ಸಕ್ಕರೆ ಸೇರಿಸ್ಕೋಬೇಕು. ಆಗ ಸಿಹಿ ಕೂಡ ಸರಿಯಾಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಈಗ ಆ ರವೆನ ನಾವು ಬಣ್ಣ ಬದಲಾಗೋವರೆಗೂ ಮತ್ತು ಅದ್ರ ಸ್ಮೆಲ್ ಹೋಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು. ಈಗ ರವೆ ಕೂಡ ಹುರಿದಾಗಿದೆ. ಅದಕ್ಕೆ ನಾನು ಫಸ್ಟಿಗೆ ಹುರಿದಿಟ್ಟಿದ್ನಲ್ಲ ಗೋಡಂಬಿ ದ್ರಾಕ್ಷಿ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಉರಿನಲ್ಲೇ ಬಾಡಿಸ್ಕೊಳ್ತೀನಿ. ಈಗ ಕೊಬ್ಬರಿ ತುರಿನ ಸೇರಿಸ್ಕೋಬೇಕು. ಸಣ್ಣದಾಗಿ ತುರಿದಿಟ್ಟಿದ್ದೆ ನಾನು ಕೊಬ್ಬರಿ ತುರಿನ. ಅದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಸಕ್ಕರೆನ ಇದೇ ಲೋಟದಲ್ಲಿ ರವೆ ಹಾಕಿದ್ನಲ್ಲ ಅದೇ ಲೋಟದಲ್ಲೇ 1 ಲೋಟ ತೊಗೊಂಡೆ. ಬಟ್ ಅದು ವಿಡಿಯೋ ರೆಕಾರ್ಡ್ ಆಗಲಿಲ್ಲ. ಈಗ ನೋಡಿ, ರವೆ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಕೋಬೇಕು. ಯಾಕೆಂದರೆ ನಾವು ಸಕ್ಕರೆನ ಹಾಕಿ ಬಾಡಿಸಿರ್ತೀವಿ. ಹಾಗಾಗಿ ಇದಕ್ಕೆ ಉಂಡೆ ಕಟ್ಟೋದಕ್ಕೆ ನಾನು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, 1 ಲೋಟದಷ್ಟು. ಹಾಲನ್ನು ಸ್ವಲ್ಪ ಸೇರಿಸ್ತಾ ನಾವು ಬೇಗ ಉಂಡೆ ಕಟ್ಕೋಬೇಕು. ಇಲ್ಲ ಗಟ್ಟಿ ಆದರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಈ ಥರ ನೀವು ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಇದು ಇಷ್ಟ ಆಗುತ್ತೆ ಮತ್ತು ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಉಂಡೆ ಎಲ್ಲ ನಾನು ನಿಧಾನ ಕಟ್ಕೊಳ್ತಾ ಇದ್ದೀನಿ. 2 ಲೋಟ ನೀವು ರವೆ ಹಾಕಿದ್ರೆ ಒಂದು 20ರಿಂದ 22 ಉಂಡೆ ರವೆ ಉಂಡೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿನ ಟ್ರೈ ಮಾಡಿ.